MBBS ಮಾಡಿಕೊಂಡು ಅಥವಾ ಬೇರೆ ಪೋಸ್ಟ್ ಗ್ರಾಜುಯೇಷನ್ ಮಾಡ್ಕೊಂಡಿರೋ ಬೇರೆ ಫೀಲ್ಡಲ್ಲಿರೋರು ನಮ್ಮ ಡರ್ಮೆಟಾಲಜಿನೇ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ. ಅದು ತುಂಬ ತಪ್ಪು ಅಂತ ಹೇಳ್ತೀನಿ. ನಾವು ಹೈಡ್ರಾ ಫೇಶಿಯಲ್ ಮಾಡ್ತೀವಿ, ನಾವು ಆ ಲೇಸರ್ ಹೇರ್ ರಿಮೂವಲ್ ಮಾಡ್ತೀವಿ, ಎಷ್ಟೋ ಥರ ಅದರದೆಲ್ಲ ಪ್ರಮೋಟ್ ಮಾಡ್ತಾ ಇರ್ತಾರೆ. ಅದೆಲ್ಲ ಮಾಡಿಸ್ಕೊಂಡು ಆಮೇಲೆ ಪ್ರಾಬ್ಲಮ್ ಆಗಿ ಡರ್ಮೆಟಾಲಜಿಸ್ಟ್ ಹತ್ರನೇ ಬರೋದು. ಅದ್ರ ಬದಲು ಮುಂಚೆನೇ ಡರ್ಮೆಟಾಲಜಿಸ್ಟ್ ಹತ್ರ ಬನ್ನಿ ಅಲ್ವಾ. ಕೆಮಿಕಲ್ ಪೀಲ್ ನಿಮಗೆ ಪೇನ್ಫುಲ್ ಇರೋದಿಲ್ಲ ಯೂಶಲಿ. ವೆರಿ ಸ್ಟ್ರಾಂಗ್ ಪೀಲ್ಸ್ ಕೆಲವು ಸರಿ ಹಚ್ಚುವಾಗ ಒಂಚೂರು ಬರ್ನಿಂಗ್ ಸೆನ್ಸೇಷನ್ ಥರ ಆಗುತ್ತೆ. ಪೇನ್ ಅಂತ ಹೇಳೋಕ್ಕಾಗಲ್ಲ, ಬರ್ನಿಂಗ್ ಸೆನ್ಸೇಷನ್ ಒಂದು ಫ್ಯೂ ಸೆಕೆಂಡ್ಸ್ ಆಗುತ್ತೆ. ಕಾರ್ಬನ್ ಡೈಆಕ್ಸೈಡ್ ಲೇಸರ್ ಅಂತ ಮಾಡ್ತೀವಿ, ಅದರಲ್ಲಿ ನಿಮ್ಗೆ ಸ್ವಲ್ಪ ಮಾಡ್ತಾನೆ ಪೇನ್ ಆಗುತ್ತೆ. ಹೈಡ್ರೇಷನ್ ಫ್ರಮ್ ವಿದಿನ್ ಅಂತ ಹೇಳ್ತೀವಿ. ನಿಮ್ಮ ದೇಹಕ್ಕೆ ತಕ್ಕಂತೆ 2 ರಿಂದ 3 ಲೀಟ್ರ್ ನೀವು ನೀರು ಕುಡಿಯೋದು ತುಂಬ ಇಂಪಾರ್ಟೆಂಟ್. ಸಕ್ಕರೆ, ಬೆಲ್ಲ ಇದೆಲ್ಲ ಸಿಹಿ ಅಂಶ, ಇದು ತುಂಬ ನಿಮಗೆ ಡ್ಯಾಮೇಜ್ ಮಾಡುತ್ತೆ ಬಾಡಿಗೆ. ಸ್ಟ್ರೆಚ್ ಮಾರ್ಕ್ಸ್ ಅನ್ನೋದು ಯಾವಾಗಲೂ ಅದು ಅಳಿಸೋಕ್ಕಾಗದೇ ಇರೋವಂಥದ್ದು, ಪರ್ಮನೆಂಟ್ ಆಗಿ ಇರೋವಂಥದ್ದು. ಇತ್ತೀಚಿನ ದಿನಗಳಲ್ಲಿ ಅದಕ್ಕೂ ಕೂಡ ಒಂದು ಟ್ರೀಟ್ಮೆಂಟ್ ಇದೆ. ಹೌದು. ಅದು ಎಷ್ಟು ದಿನ ಬೇಕಾಗುತ್ತೆ? ರಿಸಲ್ಟ್ 100% ಇರುತ್ತಾ? ಅದು ಹೇಗಿರುತ್ತೆ? 100% ಅಂತ ಯಾವ ಲೇಸರ್ಸಲ್ಲೂ ನಿಮ್ಗೆ ಇರೋದಿಲ್ಲ. ಸೊ ಸ್ಟ್ರೆಚ್ ಮಾರ್ಕ್ಸ್ ಡೆಫಿನೆಟ್ಲಿ MNRF ಅಂತಿದೆ, ಮೈಕ್ರೋ ನೀಡ್ಲಿಂಗ್ RF ಅಂತ. ಅದರಲ್ಲಿ ನಾವು ತುಂಬ ಮಹತ್ತರವಾಗಿ ಅದನ್ನು ಕಮ್ಮಿ ಮಾಡಿಕೊಡ್ಬೋದು. ಒಂದೇನಿಲ್ಲ ಅಂದರೂ ಒಂದು 4 ರಿಂದ 6 ಸೆಷನ್ನಲ್ಲಿ ಮೋರ್ ದೆನ್ 50% ನಾವು ಅದನ್ನು ಕಮ್ಮಿ ಮಾಡಿಕೊಡ್ಬೋದು. ಬಟ್ ಇಲ್ಲ ಎರೇಸ್ ಮಾಡೋಕ್ಕಾಗತ್ತಾ? ಇಲ್ಲ, ಖಂಡಿತ ಇಲ್ಲ ಅಂತ ಆಗೋದಿಲ್ಲ. ಮ್ಯಾಮ್, ಲೇಸರ್ ಹೇರ್ ರಿಮೂವಲ್ ಟ್ರೀಟ್ಮೆಂಟ್ ಬರೋದಾದರೆ ಅದಕ್ಕೆ ಎಷ್ಟು ಸಿಟ್ಟಿಂಗ್ಸ್ ಬೇಕು? ಯಾವ ಥರದ್ದೆಲ್ಲ ಹೇರ್ ರಿಮೂವಲ್ ಟ್ರೀಟ್ಮೆಂಟ್ ಇದೆ ನಿಮ್ಮಲ್ಲಿ? ನಮ್ಮಲ್ಲಿ ಸುಪ್ರಾನೋ ಐಸ್ ಪ್ಲಾಟಿನಮ್ ಅಂತ ಇದೆ. ಇಟ್ ಈಸ್ ಅ ವೆರಿ ಗುಡ್ ಲೇಸರ್, ಟಾಪ್ ಎಂಡ್ ಲೇಸರ್. ಸೊ ಅದರಲ್ಲಿ ನಿಮಗೆ ಹೇರ್ ರಿಮೂವಲ್ ನಿಮಗೆ ತಿಂಗಳಿಗೆ ಒಂದ್ಸರಿ ಮಾಡ್ತೀವಿ, ಮಿನಿಮಮ್ 8 ಸೆಷನ್ಸ್ ಮಾಡ್ತೀವಿ ಎಲ್ಲರಿಗೂ. ಆ್ಯಂಡ್ ಮೋಸ್ಟ್ ಆಫ್ ದ ಪೀಪಲಲ್ಲಿ 8 ಸೆಷನ್ಸಲ್ಲಿ ಇಂಪ್ರೂವ್ಮೆಂಟ್ ಆಗಿಬಿಡುತ್ತೆ, ಹೇರ್ ಬರೋದು ನಿಂತು ಹೋಗಿಬಿಡುತ್ತೆ. ಬಟ್ ಅವರಿಗೆ ಏನಾದರೂ ಜೆನೆಟಿಕ್ ಇಶ್ಯೂಸ್ ಇದ್ದರೆ ಅಥವಾ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಇದ್ದರೆ ಫ್ಯೂಚರಲ್ಲಿ ಟಚಪ್ ಅವಶ್ಯಕತೆ ಬೇಕಾಗ್ಬೋದು. ಸೊ ಟಚಪ್ಗೆ ನಿಮಗೂ ಆವಾಗ ಬಂದಾಗ ಬಂದು ಮಾಡಿಸ್ಕೊಂಡೋದ್ರೆ ಆಯಿತು. ಬಟ್ ಟಚಪ್ ಎಲ್ಲರಿಗೂ ಬೇಕಾಗೋದಿಲ್ಲ, ಕೆಲವರಲ್ಲಿ ಬೇಕಾಗತ್ತೆ. ತಿಂಗಳಿಗೆ 1 ಸೆಷನ್. ಮ್ಯಾಮ್, ಪ್ರತಿಯೊಂದು ಟ್ರೀಟ್ಮೆಂಟ್ಗೂ ಕೂಡ ಅದು ಒಂದು ಪರ್ಮನೆಂಟ್ ಸೊಲ್ಯೂಷನ್ ಆಗಿರುತ್ತಾ ಅಥವಾ ಇಲ್ಲ ಅವ್ರು ಮೇಂಟೈನ್ ಮಾಡ್ಕೊಂಡು ಹೋಗಬೇಕಾಗತ್ತಾ? ಪ್ರೊಸೀಜರ್ ಆದಮೇಲೆ ಅವ್ರು ಮೇಂಟೆನೆನ್ಸ್ ಡೆಫಿನೆಟ್ಲಿ ಮಾಡ್ಕೊಳ್ಳೇಬೇಕು. ಇಲ್ಲಾಂದರೆ ಏಜ್ ಅನ್ನೋದು ಕಾನ್ಸ್ಟೆಂಟ್ ಅಲ್ಲ, ಇಟ್ ಈಸ್ ಅ ಪ್ರೋಗ್ರೆಸಿಂಗ್ ಕಂಡೀಷನ್. ಏಜ್ ಆಗ್ತಾನೆ ಇರುತ್ತೆ, ನಿಮ್ಮ ಬಾಡಿಲಿ ಕೊಲಾಜನ್ ಕಮ್ಮಿ ಆಗ್ತಾನೆ ಇರುತ್ತೆ. ಸೊ ಹಾಗಾಗಿ ಅದನ್ನು ನೀವು ಒಂದು ರುಟೀನ್ ಥರ ಇಟ್ಕೊಳ್ಳೇಬೇಕು. ನಾವೀಗ ಏನೇ ಸರಿ ಮಾಡಿಕೊಟ್ರು ಕೂಡ ಪ್ರೊಸೀಜರ್ ಯೂಶಲಿ ಮಾಡೋದು ಆಗಿರೋ ಪ್ರಾಬ್ಲಮ್ನ ಸರಿ ಮಾಡೋದಕ್ಕೆ. ಫ್ಯೂಚರಲ್ಲಿ ಆಗೋ ಪ್ರಾಬ್ಲಮ್ನ ನೀವು ಹಚ್ಕೊಳ್ಳೋ ನಿಮ್ಮ ಸ್ಕಿನ್ ಕೇರ್ ರುಟೀನಲ್ಲೇ ನೀವು ಸರಿ ಮಾಡ್ಕೋಬೇಕು ಅಷ್ಟೇ. ಎಸ್ ಮ್ಯಾಮ್, ಡಾಕ್ಟರ್ ಸಜೆಷನ್ಸ್ ಇಲ್ದೇನೆ, ಒಬ್ರು ತಜ್ಞರ ಅಭಿಪ್ರಾಯ ಇಲ್ದೇನೆ ಈ ಇನ್ಸ್ಟಾದಲ್ಲ ಇನ್ನೊಂದು ಕಡೆ ಯಾರು ಏನು ಹೇಳಿದ್ರು ಕೂಡ ಅದನ್ನ ಅಪ್ಲೈ ಮಾಡ್ತಾರೆ, ಅದನ್ನ ನೋಡಿ ಅದೇ ಕರೆಕ್ಟ್ ಅಂತ ಅನ್ಕೊಳ್ತಾರಲ್ಲ, ಒಂದು ನಿಜವಾದ ತಜ್ಞರ ಹತ್ರ ಬರೋದು ಇತ್ತೀಚೆಗೆ ಕಡಿಮೆ ಆಗ್ತಾ ಇದೆ. ಯಾಕಂದ್ರೆ ಇನ್ಸ್ಟಾದಲ್ಲಿ ಏನು ನೋಡ್ತೀವೋ ಯಾರು ಏನು ಹೇಳ್ತಾರೋ ಅದೇ ಟ್ರೂ ಅಂತ ಹೇಳ್ತಾರೆ. ಅದ್ರ ಬಗ್ಗೆ ಏನು ಹೇಳ್ತಾರೆ? ಅದ್ರ ಬಗ್ಗೆ ಈಗ ತುಂಬ ನಮ್ದಲ್ಲೂ ಡಿಸ್ಕಷನ್ ಆಗ್ತಾ ಇದೆ, ಕ್ವಾಕರಿನ ಎರಾಡಿಕೇಟ್ ಮಾಡಬೇಕು ಅಂತ. ಡರ್ಮೆಟಾಲಜಿ ಪ್ರೊಸೀಜರ್ನ ಡರ್ಮೆಟಾಲಜಿಸ್ಟ್ಗಳೇ ಮಾಡಬೇಕು. ಇತ್ತೀಚೆಗೆ ಬರೀ MBBS ಮಾಡಿಕೊಂಡು ಅಥವಾ ಬೇರೆ ಪೋಸ್ಟ್ ಗ್ರಾಜುಯೇಷನ್ ಮಾಡ್ಕೊಂಡಿರೋ ಬೇರೆ ಫೀಲ್ಡಲ್ಲಿರೋರು ನಮ್ಮ ಡರ್ಮೆಟಾಲಜಿನೇ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ. ಅದು ತುಂಬ ತಪ್ಪು ಅಂತ ಹೇಳ್ತೀನಿ. ಯಾಕಂದರೆ ಅವರೇನೋ ಒಂದು 2 ದಿವಸದ್ದು ಏನದು ಫೆಲೋಶಿಪ್ ಮಾಡಿ ಎಲ್ಲ ಕಲ್ತ್ಕೊಂಡಿರ್ಬೋದು, ಬೊಟಾಕ್ಸ್ ಫಿಲ್ಲರ್ಸ್ ಮಾಡೋದು. ಬಟ್ ಅದರಲ್ಲಿ ಬೇಕಾದಷ್ಟು ಕಾಂಪ್ಲಿಕೇಶನ್ಸ್ ಇರುತ್ತೆ, ಅದನ್ನು ಸರಿ ಮಾಡೋಕ್ಕೆ ಡರ್ಮೆಟಾಲಜಿಸ್ಟೇ ಬೇಕು. ಆಮೇಲೆ ಅದೇ ಈಗಂತೂ ಚೈನ್ ಎಲ್ಲ ಕಡೆ ಇದು ಓಪನ್ ಆಗ್ತಿರುತ್ತೆ, ಅದರಲ್ಲಿ ಯಾವ ಡಾಕ್ಟರ್ಸು ಇರೋದಿಲ್ಲ. ಅವ್ರು ನಿಮಗೆ ಎಲ್ಲ ಕಡೆ ಪ್ರಮೋಟ್ ಮಾಡ್ತಾ ಇರ್ತಾರೆ, ನಾವು ಹೈಡ್ರಾ ಫೇಶಿಯಲ್ ಮಾಡ್ತೀವಿ, ನಾವು ಆ ಲೇಸರ್ ಹೇರ್ ರಿಮೂವಲ್ ಮಾಡ್ತೀವಿ, ಎಷ್ಟೋ ಥರ ಅದರದೆಲ್ಲ ಪ್ರಮೋಟ್ ಮಾಡ್ತಾ ಇರ್ತಾರೆ. ಅದೆಲ್ಲ ಮಾಡಿಸ್ಕೊಂಡು ಆಮೇಲೆ ಪ್ರಾಬ್ಲಮ್ ಆಗಿ ಡರ್ಮೆಟಾಲಜಿಸ್ಟ್ ಹತ್ರನೇ ಬರೋದು. ಅದ್ರ ಬದಲು ಮುಂಚೆನೇ ಡರ್ಮೆಟಾಲಜಿಸ್ಟ್ ಹತ್ರ ಬನ್ನಿ ಅಲ್ವಾ. ಹೌದು. ಈ ಹೈಡ್ರಾ ಫೇಶಿಯಲ್ ಇತ್ತೀಚೆಗೆ ಬಂದಿರತಕ್ಕಂಥದ್ದು ಅಲ್ಲ, ಅದ್ರ ಪ್ರೊಸೀಜರ್ ಹೇಗೆ, ಅದರಿಂದ ಏನು ಬೆನಿಫಿಟ್ಸ್ ಇದೆ? ಹೈಡ್ರಾ ಫೇಶಿಯಲ್ ಇಸ್ ಮೋರ್ ಫಾರ್ ರಿಜುವಿನೇಷನ್. ಸ್ಕಿನ್ನಿಗೆ ನಿಮ್ಮ ಡೆಡ್ ಸೆಲ್ ಲೇಯರ್ ಇರುತ್ತೆ, ಅದನ್ನು ನಾವು ತುಂಬ ಮಲ್ಟಿಪಲ್ ಇದು ಪ್ರೋಬ್ಸ್ ಯೂಸ್ ಮಾಡ್ಕೊಂಡ್ಬಿಟ್ಟು ವ್ಯಾಕ್ಯೂಮಿಂಗ್ ಮಾಡಿಬಿಟ್ಟು ಸೊ ಡೆಡ್ ಸೆಲ್ಸ್ನ ರಿಮೂವ್ ಮಾಡೋದು. ಆಮೇಲೆ ಅದರಲ್ಲಿ RF ಇದೊಂದು ಪೀಸ್ ಇರುತ್ತೆ, ರೇಡಿಯೋ ಫ್ರೀಕ್ವೆನ್ಸಿ, ಅದರಿಂದ ಸ್ವಲ್ಪ ಕೊಲಾಜನ್ ಸ್ಟಿಮ್ಯುಲೇಟ್ ಅದು ಪ್ರೊಡಕ್ಷನ್ನ ಸ್ಟಿಮ್ಯುಲೇಟ್ ಮಾಡೋದು ಅಂಥದ್ದೆಲ್ಲ ಮಾಡ್ತೀವಿ. ಇನ್ನು ಸ್ವಲ್ಪ ಬ್ರೈಟನಿಂಗ್ ಕೂಡ ಬರುತ್ತೆ, ಗ್ಲೋ ಬರುತ್ತೆ. ಆ್ಯಂಡ್ ಬೇಸಿಕಲಿ ಈ ಪ್ರೊಸೀಜರ್ನ ಯಾರಾದರೂ ಫಂಕ್ಷನ್ ಅಟೆಂಡ್ ಮಾಡೋಕ್ಕಿಂತ ಮುಂಚೆ, ಯಾವುದೋ ಒಂದು ಮದುವೆನೋ ಇನ್ಯಾವುದೋ ಎಂಗೇಜ್ಮೆಂಟೋ ಅಥವಾ ಬ್ರೈಡ್ ಗ್ರೂಮೇ ಬಂದು ಮಾಡಿಸ್ಕೋತಾರೆ, ಅವರೇ ಕೇಳಿ ಬಂದು ಮಾಡಿಸ್ಕೋತಾರೆ. ಇಟ್ ಈಸ್ ಡೆಫಿನೆಟ್ಲಿ ಅ ರಿಲ್ಯಾಕ್ಸಿಂಗ್ ಪ್ರೊಸೀಜರ್, ಐ ವುಡ್ ಸೇ. ಇದು ಮೋರ್ ದೆನ್ ಟ್ರೀಟ್ಮೆಂಟ್, ಇಟ್ ಈಸ್ ಫಾರ್ ರಿಲ್ಯಾಕ್ಸೇಷನ್. ಎಷ್ಟು ದಿನ ಇರುತ್ತೆ ಮ್ಯಾಮ್ ರಿಸಲ್ಟ್ ಹೈಡ್ರಾ ಫೇಶಿಯಲ್? ಒಂದು 15 ದಿವಸದಿಂದ 1 ತಿಂಗಳ ತನಕ ಇರುತ್ತೆ. ಅಂದ್ರೆ ಪ್ರತಿ ತಿಂಗಳು ಕೂಡ ಮಾಡಿಸ್ಕೊಳ್ಬೋದಲ್ಲ ಹೈಡ್ರಾ ಫೇಶಿಯಲ್? ಮಾಡಿಸ್ಕೋಬೋದು. ಬಟ್ ನನ್ನ ಪೇಷಂಟ್ಸ್ ಬಂದು ಕೇಳಿದಾಗ ನಾನು ಇನ್ಫ್ಯಾಕ್ಟ್ ಹೇಳ್ತೀನಿ ಅವರಿಗೆ, ನೀವು ಪ್ರತಿ ತಿಂಗಳು ಮಾಡಿಸ್ಕೊಳ್ಳೋಕೆ ರೆಡಿ ಇದ್ದರೆ ಹೈಡ್ರಾ ಫೇಶಿಯಲ್ ಬದಲಿಗೆ ನೀವು ಟೋನಿಂಗ್ ಲೇಸರ್ ಮಾಡಿಸಿ, ಕೆಮಿಕಲ್ ಪೀಲ್ ಮಾಡಿಸಿ. ಇದು ಆ್ಯಕ್ಚುಯಲ್ ಟ್ರೀಟ್ಮೆಂಟ್ ಆ್ಯಕ್ಚುಲಿ, ಅದರಿಂದ ನಿಮ್ಗಿನ್ನು ಬೆಟರ್. ಕೆಮಿಕಲ್ ಪೀಲ್ ಬಗ್ಗೆ ಮ್ಯಾಮ್?
ಕೆಮಿಕಲ್ ಪೀಲ್ ಯೂಶಲಿ ನಾವು ಇಂಡಿಯಾದಲ್ಲಿ ಮೈಲ್ಡ್ ಟು ಮಾಡ್ರೇಟ್ ಡೆಪ್ತ್ ಅಷ್ಟೇ ಮಾಡೋದು. ಯಾಕೆ ಅಂದರೆ ಡೀಪ್ ಪೀಲ್ಸ್ ಎಲ್ಲ ತುಂಬ ಪಿಗ್ಮೆಂಟೇಷನ್ ಕಾಸ್ ಮಾಡುತ್ತೆ ಇಂಡಿಯನ್ ಸ್ಕಿನ್ಗೆ. ಈವನ್ ಮಾಡ್ರೇಟ್ ಪೀಲ್ಸು ಕಮ್ಮಿನೇ ಮಾಡೋದು. ಸೂಪರ್ಫಿಷಿಯಲ್ ಪೀಲ್ಸ್ ಅಂತ ಮಾಡ್ತೀವಿ, AHA BHA ಅಂತ ಪೀಲ್ಗಳು. ನೀವು ಮನೆಯಲ್ಲಿ ಹಚ್ಕೊಳ್ತೀರಲ್ಲ ಅದು ಡಿಫ್ರೆಂಟು. ಈಗ ಇತ್ತೀಚೆಗೆ ಆರ್ಡಿನರಿ ಅಂತೆ ಎಲ್ಲ ಮಿನಿಮಲಿಸ್ಟ್ ಅಂತೆ ಅವ್ರದ್ದೆಲ್ಲ ಮನೆಯಲ್ಲೇ ಮಾಡ್ಕೊಳ್ಳೋಂಥ ಪೀಲ್ ಬರುತ್ತೆ. ದೇ ಆರ್ ವೆರಿ ಮೈಲ್ಡ್ ಸ್ಟ್ರೆಂತ್ ಒನ್ಸ್. ನಾವು ಮಾಡೋದು ಸ್ವಲ್ಪ ಹೈಯರ್ ಸ್ಟ್ರೆಂತ್ ಪ್ರೊಫೆಷ್ನಲ್ ಗ್ರೇಡ್ ಮಾಡೋವಂಥದ್ದು. ಸೊ ನಾವು ಅದನ್ನೆಲ್ಲ ಮಾಡಿ ನೋಡಿ ಗೊತ್ತಿರುತ್ತೆ ನಮಗೆ ಯಾವಾಗ ಅದನ್ನು ಹಚ್ಚಬೇಕು, ಯಾವಾಗ ತೆಗಿಬೇಕು, ಏನು ರೆಡ್ ಆದಾಗ ಏನು ಮಾಡಬೇಕು ಅದು ನಮಗೆ ಗೊತ್ತಿರುತ್ತೆ. ಸೊ ಅಂಥದ್ದನ್ನು ನೀವು ಡಾಕ್ಟರ್ಸ್ ಹತ್ರನೇ ಬಂದು ಮಾಡಿಸ್ಕೊಳ್ಳಿ. ಈ ಪ್ರೊಸೀಜರ್ ಎಲ್ಲ ಪೇನ್ಫುಲ್ ಏನಾದ್ರು ಇರ್ತಾವ? ಕೆಲವ್ರಿಗೆ ಅನ್ಸುತ್ತೆ ಅಯ್ಯೋ ಪೈನ್ ಆಗ್ಬೋದು, ನಮ್ಗೆ ಯಾಕೆ ಬೇಡ ಅಂತ ಹೆದರ್ಕೊಂಡೇ ಇರೋವಂಥವ್ರು ಇರ್ತಾರಲ್ಲ, ಹಾಗಾಗಿ ಈ ಪ್ರೊಸೀಜರ್ಸು ಪೈನ್ಫುಲ್ ಆಗ ಏನಾದರೂ ಇರುತ್ತಾ ಸ್ಕಿನ್ ರಿಲೇಟೆಡ್? ಕೆಮಿಕಲ್ ಪೀಲ್ ನಿಮಗೆ ಪೇನ್ಫುಲ್ ಇರೋದಿಲ್ಲ ಯೂಶಲಿ. ವೆರಿ ಸ್ಟ್ರಾಂಗ್ ಪೀಲ್ಸ್ ಕೆಲವು ಸರಿ ಹಚ್ಚುವಾಗ ಒಂಚೂರು ಬರ್ನಿಂಗ್ ಸೆನ್ಸೇಷನ್ ಥರ ಆಗುತ್ತೆ. ಪೇನ್ ಅಂತ ಹೇಳೋಕ್ಕಾಗಲ್ಲ, ಬರ್ನಿಂಗ್ ಸೆನ್ಸೇಷನ್ ಒಂದು ಫ್ಯೂ ಸೆಕೆಂಡ್ಸ್ ಆಗುತ್ತೆ, ಇಟ್ ವಿಲ್ ಕಮ್ ಡೌನ್ ಕ್ವಿಕ್ಲಿ. ಆಮೇಲೆ ಮನೆಗೆ ಹೋದ್ಮೇಲೂ ನಿಮಗೆ ಪೇನ್ ಇರುತ್ತೆ, ಆ ಥರದ್ದು ಇರೋದಿಲ್ಲ. ಕಾರ್ಬನ್ ಡೈಆಕ್ಸೈಡ್ ಲೇಸರ್ ಅಂತ ಮಾಡ್ತೀವಿ, ಅದರಲ್ಲಿ ನಿಮ್ಗೆ ಸ್ವಲ್ಪ ಮಾಡ್ತಾನೆ ಪೇನ್ ಆಗುತ್ತೆ. ಅಂದರೆ ಅನಸ್ತಿಸಿಯಾ ಕ್ರೀಮ್ ಹಚ್ಚಿ ಮಾಡಿರ್ತೀವಿ, ಆದರೂ ಸ್ವಲ್ಪ ಪೇನ್ ತಡ್ಕೊಳ್ಳೋಕೆ ರೆಡಿ ಇರಬೇಕು. ಆ್ಯಂಡ್ ಸ್ವಲ್ಪ ಉರಿ ಇರುತ್ತೆ 1-2 ದಿವಸ, ಅದೆಲ್ಲ ಮ್ಯಾನೇಜಬಲ್ ಇರುತ್ತೆ. ಬೇರೆದ್ರಲ್ಲಿ ನಿಮಗೆ ಇಂಜೆಕ್ಷನ್ಸ್ ಮಾಡಿದಾಗ ಮಾಮೂಲಿ ಇಂಜೆಕ್ಷನ್ಸ್ದು ಸ್ವಲ್ಪ ಗೊತ್ತಾಗುತ್ತಲ್ಲ, ಒಂದು ಇರುವೆ ಕಚ್ಚಿರೋ ಥರ ಒಂದು ಇಂಜೆಕ್ಷನ್ ಪೇನ್ ಗೊತ್ತಾಗುತ್ತೆ. ಎಸ್ ಮ್ಯಾಮ್, ಮುಖದಲ್ಲಿ ಬರುವಂತಹ ಬಂಗು ಅದಕ್ಕೂ ಕೂಡ ಪರ್ಮನೆಂಟ್ ಟ್ರೀಟ್ಮೆಂಟ್ ಏನಾದರೂ ಇದೆಯಾ? ಪರ್ಮನೆಂಟ್ ಟ್ರೀಟ್ಮೆಂಟ್ ಇಲ್ಲ ಬಂಗ್ಗೆ, ಬಿಕಾಸ್ ಬಂಗು ಒಂದು ಜೆನೆಟಿಕ್ ಕಾರಣದಿಂದ ಬರುತ್ತೆ, ಬಿಸಿಲಿಂದ ಜಾಸ್ತಿ ಆಗ್ತಾ ಹೋಗುತ್ತೆ. ಬಟ್ ಇರೋದನ್ನು ನಾವು ಟ್ರೀಟ್ ಮಾಡ್ಬೋದು. ಎಷ್ಟೋ ಜನಕ್ಕೆ ತುಂಬ ಬರ್ನ್ಟ್ ಔಟ್ ಕೇಸ್ ಬಂದುಬಿಟ್ರೆ ಅದನ್ನು ಫುಲ್ಲಿ ರಿಕವರ್ ಆಗದೆ ಇರ್ಬೋದು ಅದು ನಮ್ಮ ಟ್ರೀಟ್ಮೆಂಟಿಂದ. ಬಟ್ ಮೋಸ್ಟ್ ಆಫ್ ದ ಪೇಷಂಟ್ಸ್ 70 to 90% ಕ್ಲಿಯರ್ ಆಗಿಬಿಡುತ್ತೆ. ಕೆಲವರಿಗೆ 100% ಕ್ಲಿಯರ್ ಆಗುತ್ತೆ. ಬಟ್ ದ್ಯಾಟ್ ಡಸಂಟ್ ಮೀನ್ ಇಟ್ ವಿಲ್ ನಾಟ್ ಕಮ್ ಬ್ಯಾಕ್. ಅವ್ರು ಬಿಸಿಲಿಗೆ ಹೋದ್ರು ಅಂದರೆ ಖಂಡಿತ ಬಂಗು ವಾಪಸ್ ಬರುತ್ತೆ. ಬಿಸಿಲಿಗೆ ಹೋದಾಗ ಅವ್ರು ಕವರ್ ಮಾಡ್ಕೊಳ್ಳಿಲ್ಲ ಅಂಥೇಳಿ ತಲೆ ಮೇಲೆ ಒಂದೇನೋ ಸ್ಕಾರ್ಫು ಅಥವಾ ಅಂಬ್ರೆಲ್ಲ ಅದು ಹಿಡ್ಕೊಂಡು ಮಾಡಲಿಲ್ಲ ಅಂದರೆ ಅವ್ರು ಎಷ್ಟೇ ಖರ್ಚು ಮಾಡಿರಲಿ, 1000 ಅಲ್ಲ ಕೋಟಿ ರೂಪಾಯಿ ಖರ್ಚು ಮಾಡಿ ಬಂಗನ್ನ ಟ್ರೀಟ್ಮೆಂಟ್ ಮಾಡಿಕೊಂಡ್ರು ಅದು ವಾಪಸ್ ಬರೋ ಚಾನ್ಸಸ್ ಇರುತ್ತೆ. ಇದು ನಾನು ಕರೆಕ್ಟಾಗಿ ನನ್ನ ಪೇಷಂಟಿಗೆ ಬಂದಾಗಲೇ ಹೇಳಿಬಿಡ್ತೀನಿ. ಎಸ್ ಮ್ಯಾಮ್, ಸ್ಕಿನ್ ಟ್ಯಾಗ್ಸ್ ಅಂತೂ ತುಂಬಾ ಕಾಮನ್. ಅದು ಕೂಡ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವ್ರ ತನಕನೂ ಇರುತ್ತೆ. ಕೆಲವು ಹೋಗ್ತವೆ ಲೇಸರ್ ಟ್ರೀಟ್ಮೆಂಟಿಂದ, ಬಟ್ ಕೆಲವು ಸಣ್ಣದು ಸ್ಕಿನ್ ಟ್ಯಾಗ್ಸ್ ಇರುತ್ತಲ್ಲ, ಅದಕ್ಕೆ ನಿಮ್ಮಲ್ಲಿ ಸೊಲ್ಯೂಷನ್ಸ್ ಇದೆಯಾ? ಎಸ್, ಡೆಫಿನೆಟ್ಲಿ. ಇದು RF ಅಂತ ಮಾಡ್ತೀವಿ, ರೇಡಿಯೋ ಫ್ರೀಕ್ವೆನ್ಸಿ ಎಕ್ಸಿಷನ್ ಅಂತ, ಅದರಿಂದ ಹೋಗುತ್ತೆ. CO2 ಲೇಸರಲ್ಲಿ ನಾವು ಬರ್ನ್ ಮಾಡ್ತೀವಿ, ಅಬ್ಲೇಷನ್ ಮಾಡ್ತೀವಿ, ತುಂಬ ಚೆನ್ನಾಗಿ ಕ್ಲಿಯರ್ ಮಾಡ್ಬೋದು. ಕಾಸ್ಮೆಟಿಕ್ ಆಗಿ ನಾವು ಕ್ಲಿಯರ್ ಅಂದರೆ ಏನೂ ಅವ್ರಿಗೆ ಉಳ್ಕೊಳ್ಳಲ್ಲ, ಕಲೆ ಉಳ್ಕೊಳ್ಳಲ್ಲ, ಹಳ್ಳ ಉಳ್ಕೊಳ್ಳಲ್ಲ, ಆ ಥರ ಚೆನ್ನಾಗಿ ಟ್ರೀಟ್ ಮಾಡ್ಬೋದು. ಎಷ್ಟೋ ಜನ ಮನೇಲಿ ಅದೇನೇನೋ ಆ್ಯಸಿಡ್ಡು, ಈರುಳ್ಳಿ, ಬೆಳ್ಳುಳ್ಳಿ ಎಲ್ಲ ಹಚ್ಕೊಂಡು ಎಲ್ಲ ಸ್ಕಾರ್ ಮಾಡಿಕೊಂಡು ಗಾಯ ಮಾಡ್ಕೊಂಡು ಬರೋರು ಕೂಡ ಇದ್ದಾರೆ. ಅದೆಲ್ಲ ಮಾಡೋದಕ್ಕಿಂತ ಬನ್ನಿ ಡಾಕ್ಟರ್ ಹತ್ರ. ಒಂದು 2 hours ಪ್ರೊಸೀಜರ್ ಇರುತ್ತೆ, ಅನಸ್ತೇಸಿ ಹಚ್ತೀವಿ, ಕೂರಿಸ್ತೀವಿ, ಒಂದು 40 minutesಗೆಲ್ಲ ಪ್ರೊಸೀಜರ್ ಮುಗ್ದು ಹೋಗುತ್ತೆ. ಸೊ ಅದಾದಮೇಲೆ ಒಂದು ವಾರ ರಿಕವರಿಗೆ ಒಂದು ಕ್ರೀಮ್ ಕೊಟ್ಟಿರ್ತೀವಿ, ಅದನ್ನು ಹಚ್ಕೊಂಡ್ರೆ ಸಾಕು. ನಿಮ್ಗೇನು ಕಲೆ ಇಲ್ಲದೆ ತುಂಬ ಚೆನ್ನಾಗಿ ಮುಖದಲ್ಲಿರ್ಬೋದು, ಕುತ್ತಿಗೆಲಿರ್ಬೋದು, ಅಂಡರ್ ಆರ್ಮ್ಸ್ ಇರ್ಬೋದು, ಎಲ್ಲೇ ಇದ್ರೂ ಸ್ಕಿನ್ ಟ್ಯಾಗ್ನ ತುಂಬ ಚೆನ್ನಾಗಿ ತೆಗೆದು ಕಳಿಸ್ಬೋದು. ಮ್ಯಾಮ್, ಅದು ಕೂಡ ಮತ್ತೆ ಬರುತ್ತಾ, ಮೇಂಟೈನ್ ಮಾಡಬೇಕಾಗುತ್ತಾ? ಹೌದು, ಸ್ಕಿನ್ ಟ್ಯಾಗ್ಸು ಜೆನೆಟಿಕ್ ಆಗಿ ಕೂಡ ಬರಬಹುದು. ಮತ್ತೊಂದು ನಿಮ್ಮ ಇನ್ಸುಲಿನ್ ರೆಸಿಸ್ಟೆನ್ಸಿಂದ ಬರ್ಬೋದು. ಅಂದರೆ ಈಗ ಪ್ರೀ ಡಯಾಬಿಟಿಕ್ ಸಿಚುವೇಶನ್ ಅಥವಾ ಡಯಾಬಿಟಿಕ್ಸ್ಗೂ ಕೂಡ ಬರಬಹುದು ಇದು. ಸೊ ಅದೊಂದು ಕಾರಣಗಳಲ್ಲಿ ಆವಾಗ ಬರೋ ಚಾನ್ಸಸ್ ಇರುತ್ತೆ. ಒಂದು 2-3 ವರ್ಷಕ್ಕೊಂದ್ಸರಿ ಒಂದ್ಸರಿ ಮಾಡೋ ಪ್ರೊಸೀಜರ್ ಇದು, ಮಾಡಿಸ್ಕೊಂಡು ಹೋಗ್ಬೋದು. ನಂದು ಹೇಗಿದ್ರು ಬರುತ್ತಲ್ಲ, ಯಾಕೆ ಮಾಡಿಸ್ಬೇಕು ಅಂತ ಹಾಗೆ ಬಿಟ್ಟರೆ ನೀವು ಗೊಂಚಲು ಹಂಗೆ ಬರ್ಸ್ಕೊಂಡು ಇರ್ತೀರಾ ಅಷ್ಟೇ. ಅದ್ರ ಬದಲಿಗೆ ಬಂದಾಗ ಒಂದು 3 ವರ್ಷದಲ್ಲಿ ಕ್ಲಿಯರ್ ಮಾಡಿಕೊಂಡು ಸರಿ ಮಾಡ್ಕೊಳ್ಳಿ ಅದನ್ನು. ಮ್ಯಾಮ್, ಈ ಪ್ರೊಸೀಜರ್ ಅಷ್ಟೇ, ಈ ಟ್ರೀಟ್ಮೆಂಟ್ ಅಷ್ಟೇ ಮುಖ್ಯವಾಗಿದ್ದು ನಾವು ತಗೊಳ್ಳೋ ಇಂಟೇಕ್ ಫುಡ್. ಆ ಫುಡ್ ಬಗ್ಗೆ ಹೇಳೋದಾದ್ರೆ, ನೀವು ಒಂದು ನೀರು ಕುಡಿಯೋದು ಎಷ್ಟು ಅವಶ್ಯಕತೆ ಆಗುತ್ತೆ, ಅಥವಾ ಒಳ್ಳೆ ಫುಡ್ಡು, ಈ ಜಂಕ್ ಎಲ್ಲ ಬಿಟ್ಟು ಅದು ಕೂಡ ಎಷ್ಟು ಅವಶ್ಯಕತೆ ಇರುತ್ತೆ ಮ್ಯಾಮ್? ಸೊ ನೀರು ತುಂಬ ಇಂಪಾರ್ಟೆಂಟ್. ಹೈಡ್ರೇಷನ್ ಫ್ರಮ್ ವಿದಿನ್ ಅಂತ ಹೇಳ್ತೀವಿ. ನಿಮ್ಮ ದೇಹಕ್ಕೆ ತಕ್ಕಂತೆ 2-3 ಲೀಟ್ರ್ ನೀವು ನೀರು ಕುಡಿಯೋದು ತುಂಬ ಇಂಪಾರ್ಟೆಂಟ್. ಸೊ ದ್ಯಾಟ್ ಒಳಗಡೆಯಿಂದನೇ ನೀವು ಹೈಡ್ರೇಟೆಡ್ ಆಗಿ ಇರಬಹುದು. ನೀರ ಜೊತೆಗೆ ಆಹಾರ ಕೂಡ. ಈಗ ಒಂದು ಒಳ್ಳೆಯ ಆಹಾರ ಅಂದರೆ ನಿಮ್ಮ ತರಕಾರಿಗಳು, ಹಣ್ಣುಗಳು, ಪ್ರೋಟೀನ್ ರಿಚ್ ಡಯಟ್ ತುಂಬ ಇಂಪಾರ್ಟೆಂಟ್. ನಮ್ಮ ಸ್ಕಿನ್, ನಮ್ಮ ಹೇರ್ಗೆ ಪ್ರೋಟೀನ್ ತುಂಬ ಇಂಪಾರ್ಟೆಂಟ್. ಸೊ ಪ್ರೋಟೀನ್ ರಿಚ್ ಡಯಟ್ ತೊಗೊಳ್ಳೋದು ತುಂಬ ಇಂಪಾರ್ಟೆಂಟ್. ಜಂಕ್ ಫುಡ್ ತೊಗೊಳ್ತೀರಾ, ತುಂಬ ಕರ್ದಿರೋ ಎಣ್ಣೆಗಳನ್ನ ಯೂಸ್ ಮಾಡ್ತೀರಾ ಅಂದರೆ ಇಟ್ ಈಸ್ ಆಲ್ವೇಸ್ ಪ್ರೋ ಇನ್ಫ್ಲಮೇಟ್ರಿ. ಅಂದರೆ ಇನ್ಫ್ಲಮೇಷನ್ನ ಜಾಸ್ತಿ ಮಾಡೋವಂಥ ಇದಿರುತ್ತೆ. ಆ್ಯಂಡ್ ಯಾರಿಗೂ ಗೊತ್ತಿಲ್ದಿರೋ, ತುಂಬ ಜನಕ್ಕೆ ಗೊತ್ತಿಲ್ದಿರೋ ವಿಷಯ ಅಂದರೆ ಸಕ್ಕರೆ, ಬೆಲ್ಲ ಇದೆಲ್ಲ ಸಿಹಿ ಅಂಶ. ಇದು ತುಂಬ ನಿಮಗೆ ಡ್ಯಾಮೇಜ್ ಮಾಡುತ್ತೆ ಬಾಡಿಗೆ. ಇದು ನಿಮ್ಮ ಏಜಿಂಗ್ನ ಜಾಸ್ತಿ ಮಾಡುತ್ತೆ, ಇನ್ಫ್ಲಮೇಷನ್ನ ಜಾಸ್ತಿ ಮಾಡುತ್ತೆ, ಈವನ್ ಕ್ಯಾನ್ಸರ್ ಸೆಲ್ಸ್ನ ಅದನ್ನು ಜಾಸ್ತಿ ಮಾಡುತ್ತೆ ಈ ಸಕ್ಕರೆ, ಬೆಲ್ಲ, ಸಿಹಿ ಅಂಶಗಳಲ್ಲಿ. ಸೊ ಮೇಜರ್ಲಿ ನನ್ನ ಪೇಷಂಟ್ಸ್ಗಳಿಗೆ ನಾನು ಯಾವಾಗಲೂ ಹೇಳೋದು ಸಕ್ಕರೆ, ಬೆಲ್ಲ, ಜೇನುತುಪ್ಪ ಎಲ್ಲ ಬಿಟ್ಬಿಡಿ ಅಂತಾನೆ, ಆದಷ್ಟು ಬಿಟ್ಬಿಡಿ ಅಂತಾನೆ ಹೇಳ್ತೀನಿ ನಾನು. ಜೇನುತುಪ್ಪ ಒಳ್ಳೇದು ಅಂತ ಹೇಳ್ತಾರಲ್ಲ ಮ್ಯಾಮ್? ಜೇನುತುಪ್ಪನೂ ಒಳಗಡೆ ಹೋದ ಮೇಲೆ ಅದು ಸಕ್ಕರೆನೇ. ಸೊ ಹಾಗಾಗಿ ನಾವು ಅದನ್ನು ಪ್ರಮೋಟ್ ಮಾಡೋದಿಲ್ಲ. ಬೆಲ್ಲನೂ ಸಕ್ಕರೆಗೂ ಏನು ವ್ಯತ್ಯಾಸ ಇಲ್ಲ. ಜಸ್ಟ್ ದ್ಯಾಟ್ ಬೆಲ್ಲದಲ್ಲಿ ಸ್ವಲ್ಪ ವಿಟಮಿನ್, ಮಿನರಲ್ಸ್ ಎಲ್ಲ ಇರುತ್ತೆ ಅನ್ನೋದು ಬಿಟ್ಟರೆ ಇನ್ಯಾವ ವ್ಯತ್ಯಾಸ ಇರೋದಿಲ್ಲ.
ಸೊ ಕ್ಯಾಲರಿ ವೈಸ್ ಎಲ್ಲ ಸೇಮೇ, ಗ್ಲೈಸಿಮಿಕ್ ಇಂಡೆಕ್ಸ್ ವೈಸ್ ಎಲ್ಲದೂ ಬೆಲ್ಲ ಸಕ್ಕರೆ ಎಲ್ಲ ಸೇಮ್. ಹನಿ ಕೂಡ ಸಕ್ಕರೆಯಾಗೆ ಕನ್ವರ್ಟ್ ಆಗೋದ್ರಿಂದ ನಾವು ಅದನ್ನು ಕೂಡ ತಗೊಳ್ಬೇಡಿ ಅಂತಲೇ ಹೇಳ್ತೀವಿ. ತುಂಬ ಜನ ಬೆಳಗ್ಗೆ ಎದ್ದು ಅದನ್ನು ಹಾಕಿ ಕುಡಿದ್ರೆ ತೆಳ್ಳಗಾಗ್ತೀವಿ ಹಂಗೆಲ್ಲ ಅನ್ಕೋತಾರೆ. ದ್ಯಾಟ್ ಇಸ್ ನಾಟ್ ಟ್ರೂ. ಹಾಗಾದ್ರೆ ಸಿಹಿ ಬೇಕು ಅಂತಂದ್ರೆ ಇದಕ್ಕೆ ಪೂರಕವಾಗಿ ಏನಿದೆ? ಹಣ್ಣು ತಿನ್ನಿ, ಹೋಲ್ ಫ್ರೂಟ್ ತಿನ್ನಿ, ಅದನ್ನು ಜ್ಯೂಸ್ ಮಾಡಿ ಕುಡಿಬೇಡಿ, ಹೋಲ್ ಫ್ರೂಟ್ ತಿನ್ನಿ. ಇಲ್ಲ ಒನ್ಸ್ ಇನ್ ಅ ವೈಲ್ ನೀವು ಸ್ವಲ್ಪ ಖರ್ಜೂರ, ಒಣ ದ್ರಾಕ್ಷಿ ತೊಗೊಂಡ್ರೆ ಅದನ್ನು ತುಂಬ ತಿನ್ನೋಂಗಿಲ್ಲ, ಒಂದು ಲಿಮಿಟಲ್ಲಿ ತಗೋಬೋದು. ಆ ಥರ ಮಾಡ್ಬೋದು ನೀವು. ಇಲ್ಲ ತುಂಬಾ ಕ್ರೇವಿಂಗ್ ಆಗ್ತಿದೆ ಅಂದರೆ ಒನ್ಸ್ ಇನ್ ಅ ವೈಲ್ ಶುಗರ್ ಫ್ರೀ ಸಬ್ಸ್ಟ್ಯೂಟ್ ಯೂಸ್ ಮಾಡಿರೋ ಸ್ವೀಟ್ ತಿನ್ಬೋದು. ಅದನ್ನು ನಾನು ತುಂಬ ಪ್ರಮೋಟ್ ಮಾಡೋದಿಲ್ಲ. ಡೆಫಿನೆಟ್ಲಿ ಇಟ್ ಇಸ್ ನಾಟ್ ಗುಡ್ ಫಾರ್ ಯುವರ್ ಹೆಲ್ತ್ ಇಫ್ ಯು ಡೂಯಿಂಗ್ ಇಟ್ ಆನ್ ಅ ಡೈಲಿ ಬೇಸಿಸ್. ಬಟ್ ಎಲ್ಲೋ ಕಾಫಿ ಟೀಗೆ ಸ್ವಲ್ಪ ಹಾಕೋತೀರಾ, ಡೈಲಿ ತೊಗೊಂಡ್ರು ಪರವಾಗಿಲ್ಲ. ಆ ಶುಗರ್ ಫ್ರೀ ಸಬ್ಸ್ಟ್ಯೂಟ್ನ ಹೇಳ್ತಾ ಇರೋದು ನಾನು. ಆದರೆ ಸ್ವೀಟ್ ಗೀಟೆಲ್ಲ ಮಾಡಿ ತಿಂತೀನಿ, ದಿನ ಶುಗರ್ ಫ್ರೀನ ಹಾಕೊಂಡು ತಿಂತೀನಿ ಅಂದರೆ ಅದು ಕೂಡ ಒಳ್ಳೇದಲ್ಲ. ಒನ್ಸ್ ಇನ್ ಅ ವೈಲ್ ನಿಮ್ಮ ಕ್ರೇವಿಂಗಿಗೆ ಓಕೆ. ಕೆಲವರು ಅನ್ಕೊಳ್ತಾರೆ ಹೆಣ್ಮಕ್ಳಿಗೆ ಮಾತ್ರ ಈ ಕಾಸ್ಮೆಟಾಲಜಿ, ಡರ್ಮಟಾಲಜಿ ಇದೆಲ್ಲ, ಗಂಡು ಮಕ್ಳು ಕೂಡ ಬರ್ತಾರೆ. ಯಾವ ಥರದ ಟ್ರೀಟ್ಮೆಂಟ್ಗೆ ಬರ್ತಾರೆ? ಇತ್ತೀಚೆಗೆ ನನಗೆ ಗಂಡು ಮಕ್ಕಳೇ ಇನ್ಫ್ಯಾಕ್ಟ್ ಜಾಸ್ತಿ ಅಂತ. ಅವ್ರಿಗೀಗ ತುಂಬ ಅವೇರ್ನೆಸ್ ಬಂದ್ಬಿಟ್ಟಿದೆ. ಪಿಂಪಲ್ ಬಂದರೂ ಓಡ್ ಬರ್ತಾರೆ, ಮುಖ ಕಪ್ಪಾಗಿದೆ ಅಂತ ಓಡ್ ಬರ್ತಾರೆ, ತಲೆ ಕೂದಲಿಗೆ ಮೇಯ್ನಾಗಿ ಓಡ್ ಬರ್ತಾರೆ. ಗಂಡಸರು ತಲೆ ಕೂದಲಿಗೆ ಜಾಸ್ತಿ ಬರೋದು ಇತ್ತೀಚೆಗೆ. ಮುಂಚಿನ ಕಾಲ ಹೋಯ್ತು, ಈಗ ಬರ್ತಾರೆ. ಅವರು ಟ್ರೀಟ್ಮೆಂಟ್ ಬೇಕು, ಅವ್ರಿಗೆ ಅವೇರ್ನೆಸ್ ಬಂದಿದೆ. ಡೆಫಿನೆಟ್ಲಿ ಮೇನ್ಲಿ ಈ ರೀಸನ್ಗೆ ಬರ್ತಾರೆ. ಆ್ಯಂಡ್ ಅಲಾಂಗ್ ವಿತ್ ಆಲ್ ದೀಸ್ ಥಿಂಗ್ಸ್ ಸ್ಕಿನ್ ಕಾಯಿಲೆಗಳು ಯಾರಿಗೆ ಬೇಕಾದ್ರೂ ಬರ್ಬೋದು. ಹೆಂಗಸ್ರಿಗೂ ಬರ್ಬೋದು, ಗಂಡಸ್ರಿಗೂ ಬರ್ಬೋದು. ಇನ್ಫೆಕ್ಷನ್ಗಳಾಗಿರ್ಬೋದು, ಸೋರಿಯಾಸಿಸ್, ವಿಟಿಲಿಗೋ, ಲೈಕೆನ್ ಪ್ಲೇನಸ್, ಯಾರಿಗೆ ಬೇಕಾದ್ರೂ ಬರ್ಬೋದು. ಸೋರಿಯಾಸಿಸ್ ಬಗ್ಗೆ ಹೇಳೋದಾದ್ರೆ, ಸೋರಿಯಾಸಿಸ್ ಒಂದು ಜೆನೆಟಿಕಲಿ ಬರೋ ಕಾಯಿಲೆ. ಇಲ್ಲಿ ನಿಮ್ಮ ದೇಹದ್ದೇ ಇಮ್ಯುನಿಟಿ ನಿಮ್ಮನ್ನೇ ಒಂದು ಅಟ್ಯಾಕ್ ಮಾಡುವಂಥ ತೊಂದರೆ. ಸೊ ಸೋರಿಯಾಸಿಸ್ ಇಸ್ ಆಲ್ಮೋಸ್ಟ್ ಲೈಕ್ ಡಯಾಬಿಟಿಸ್. ಇಟ್ಸ್ ನಾಟ್ ಕ್ಯೂರಬಲ್, ಆದರೆ ಟ್ರೀಟೇಬಲ್ ಆಗಿರುತ್ತೆ. ನೀವು ಬಂದಾಗ, ಡಾಕ್ಟರ್ ಹತ್ರ ಬಂದಾಗ ಟ್ರೀಟ್ಮೆಂಟ್ ಕೊಡ್ತೀವಿ, ಸರಿ ಆಗುತ್ತೆ. ಬಟ್ ಫ್ಯೂಚರಲ್ಲಿ ಡೆಫಿನೆಟ್ಲಿ ಇಟ್ ಕ್ಯಾನ್ ಕೀಪ್ ರಿಪೀಟಿಂಗ್. ಚಳಿಗಾಲದಲ್ಲಿ ಸೋರಿಯಾಸಿಸ್ ಬರ್ಬೋದು, ಇಲ್ಲ ನಿಮ್ಮ ಸ್ಟ್ರೆಸ್ ತುಂಬ ಜಾಸ್ತಿ ಆಗಿದೆ ಅಂದರೆ ಬರ್ಬೋದು. ತುಂಬ ಧೂಳು, ಡ್ರೈ ವೆದರಲ್ಲಿ ಇದ್ದೀರಾ, ಸೋರಿಯಾಸಿಸ್ ಅಗ್ರವೇಟ್ ಆಗುತ್ತೆ. ಬಟ್ ಸ್ಟ್ರೆಸ್ ಇಸ್ ಅನ್ ಅಗ್ರವೇಟಿಂಗ್ ಫ್ಯಾಕ್ಟರ್. ತುಂಬ ನಮ್ಮ ಚರ್ಮದ ಕಾಯಿಲೆಗಳಲ್ಲಿ ಸ್ಟ್ರೆಸ್ ಇಸ್ ಅನ್ ಅಗ್ರವೇಟಿಂಗ್ ಫ್ಯಾಕ್ಟರ್. ಸೊ ನಿಮ್ಮನ್ನು ನೀವು ಸ್ಟ್ರೆಸ್ ಫ್ರೀ ಆಗಿ ಇಟ್ಕೊಂಡ್ರೆ ತುಂಬ ಕಾಯಿಲೆಗಳು ಕಂಟ್ರೋಲಲ್ಲಿರುತ್ತೆ. ಹಾಗಾದರೆ ಸ್ಟ್ರೆಸ್ಗೂ ಸ್ಕಿನ್ಗೂ ರಿಲೇಟೆಡ್ ಇದೆ ಅಂತ ಹೇಳ್ತೀರಾ? ಖಂಡಿತ. ತುಂಬ ಕಾಯಿಲೆಗಳು ಸ್ಟ್ರೆಸ್ಸಿಂದ ಜಾಸ್ತಿ ಆಗಿಬಿಡುತ್ತೆ. ಪಿಂಪಲ್ಸ್ ಆಗ್ಬೋದು, ಹೇರ್ ಫಾಲ್ ಆಗ್ಬೋದು, ಸೋರಿಯಾಸಿಸ್ ಆಗ್ಬೋದು, ಅರ್ಟಿಕೇರಿಯಾ ಆಗ್ಬೋದು. ದೇರ್ ಆರ್ ಮೆನಿ ಥಿಂಗ್ಸ್ ವಿಚ್ ಕ್ಯಾನ್ ಗೆಟ್ ಅಗ್ರವೇಟೆಡ್ ನಿಮ್ಮ ಸ್ಟ್ರೆಸ್ಸಿಂದ. ನಾನು ಅವರಿಗೆಲ್ಲ ಹೇಳ್ತೀನಿ, ಮನೆಗೆ ಹೋಗಿ ಸ್ವಲ್ಪ ಮೆಡಿಟೇಷನ್ ಮಾಡಿ, ಇಲ್ಲ ಬ್ರೀದಿಂಗ್ ಎಕ್ಸಸೈಸ್ ಮಾಡಿ, ಇಲ್ಲ ನಿಮ್ಗೆ ಖುಷಿ ಆಗುವಂಥ ಇದು ಕಾಮಿಡಿ ಸೀರಿಯಲ್ಸ್ ನೋಡಿ, ಅದು ಖುಷಿ ಆಗುವಂಥ ಮೂವಿ ಸೀರಿಯಲ್ಸ್ ನೋಡಿ. ಅಲ್ಲಿಗೆ ಹೋಗಿ ಬೇಜಾರಾಗುವಂಥದ್ದೇ ನೋಡಬೇಡಿ. ಸ್ವಲ್ಪ ನೀವು ರಿಲ್ಯಾಕ್ಸ್ ಆಗಬೇಕು ಮನಸ್ಸು, ಆ ಥರದ್ದು ನೋಡಿ. ಇಟ್ ವಿಲ್ ಹೆಲ್ಪ್ ಯು ಅಂತ. ಟಾಕ್ ಟು ಯುವರ್ ಫ್ರೆಂಡ್ಸ್. ಮ್ಯಾಮ್, ಈ ಚಿಕ್ಕ ಮಕ್ಕಳಲ್ಲಿ ಏನಾದರೂ ಒಂದು ಗಾಯದ ಮಾರ್ಕ್ ಅಥವಾ ಏನಾದರೂ ಚೆಲ್ಕೊಂಡಿರ್ತಾರೆ ನೋಡಿ, ಸುಟ್ಟು ಗಾಯ ಇರುತ್ತಲ್ಲ, ಆ ಸುಟ್ಟು ಗಾಯದ ಮಾರ್ಕ್ ಕೂಡ ಹೋಗೋ ಅಂಥ ಟ್ರೀಟ್ಮೆಂಟ್ ಇದೆಯಾ? ಅವರು ಬೇಗನೆ ಬಂದರೆ, ಈಗ ಸುಟ್ಟಗಾಯ ಆದ ತಕ್ಷಣ ಬಂದರೆ ನಾವು ಹಚ್ಕೊಳ್ಳೋದಲ್ಲೇ ಎಲ್ಲ ಕೊಟ್ಬಿಟ್ಟು ಸರಿ ಮಾಡ್ಬೋದು, ಸೂಪರ್ಫಿಷಿಯಲ್ ಮೀಡಿಯಮ್ ಡೆಪ್ತ್ ಇದ್ದರೆ. ಬಟ್ ತೀರಾ ಡೀಪ್ ಬರ್ನ್ಸ್ ಆದರೆ ಪ್ರಾಬಬ್ಲಿ ಅವರು ಸ್ವಲ್ಪ ಬೆಳವಣಿಗೆ ಆದಮೇಲೆ ಅವರಿಗೆ ಪ್ಲಾಸ್ಟಿಕ್ ಸರ್ಜರಿ ಬೇಕಾಗ್ಬೋದು, ಇಲ್ಲ ಲೇಸರಲ್ಲಿ ತಕ್ಕ ಮಟ್ಟಿಗೆ ಅದನ್ನು ಕಮ್ಮಿ ಮಾಡ್ಬೋದು. ಎಸ್ ಮ್ಯಾಮ್, ನಿಮ್ಮಲ್ಲಿ ಯಾವ ರೀತಿಯ ಲೇಸರ್ ಟ್ರೀಟ್ಮೆಂಟ್ ಸಿಗುತ್ತಾ ಇಲ್ಲಿ? ಸೊ ನಮ್ಮಲ್ಲಿ ಹೇರ್ ರಿಮೂವಲ್ ಲೇಸರ್, ಡಯೋಡ್ ಲೇಸರ್ ಇದೆ ಹೇಳಿದ್ನಲ್ಲ, ಸುಪ್ರಾನೋ ಐಸ್ ಪ್ಲಾಟಿನಮ್ ಅಂತ ಟಾಪ್ ಎಂಡ್ ಲೇಸರ್, ಅದಿದೆ ನಮ್ಮ ಹತ್ರ. ಆ್ಯಂಡ್ ಬೇರೆ ಲೇಸರ್ಸ್ ಬಗ್ಗೆ ಹೇಳೋದಾದರೆ CO2 ಲೇಸರ್ ಇದೆ. ಆವಾಗ ನಾನು ಮಧ್ಯೆ ಮಾತಾಡ್ತಾ ಹೇಳಿದೆ ಸ್ಕಾರ್ ಬಗ್ಗೆ. ಸೊ ಸ್ಕಾರ್ ರಿಜುವಿನೇಷನ್ಗೆ CO2 ಲೇಸರ್ ಅಂತ ಯೂಸ್ ಮಾಡ್ತೀವಿ. MNRF ಅಂತಿದೆ, ಮೈಕ್ರೋ ನೀಡ್ಲಿಂಗ್ RF ಅಂತ, ರೇಡಿಯೋ ಫ್ರೀಕ್ವೆನ್ಸಿ ಅಂತ. ಸೊ ಇದು ಕೂಡ ಒಂದು ಅಡ್ವಾನ್ಸ್ ಟೆಕ್ನಾಲಜಿ. ಇಲ್ಲಿ ನಿಮ್ಮ ಪೋರ್ ಟೈಟನಿಂಗಿಗೆ, ಸ್ಕಾರ್ ರಿಜುವಿನೇಷನ್ಗೆ, ಸ್ಕಿನ್ ಟೈಟನಿಂಗಿಗೆ ಕೂಡ ಹೆಲ್ಪ್ ಆಗುತ್ತೆ. ಆಮೇಲೆ ಎಂಡಿಯಾಗ್ ಟೋನಿಂಗ್ ಲೇಸರ್ ಅಂತ ಇದೆ. ಎಂಡಿಯಾಗ್ ಅಂತ ಹೇಳಿದ್ರೆ ಇದರಲ್ಲಿ ನಿಮ್ಮ ಪಿಗ್ಮೆಂಟೇಷನ್ ಕಮ್ಮಿ ಮಾಡ್ಬೋದು, ಇದರಲ್ಲೂ ಪೋರ್ಸ್ ಟೈಟನ್ ಮಾಡ್ಬೋದು, ಈ ಲೇಸರ್ ಎಲ್ಲ ಮಾಡ್ಬೋದು. ಸೊ ಹೈಫು ಅಂತ ಒಂದು ಇನ್ಸ್ಟ್ರೂಮೆಂಟ್ ಇದೆ. ನೀವು ಅದರಲ್ಲಿ ಮಾಡಿಸ್ಕೊಂಡಾಗ ನೀವು ಸ್ಕಿನ್ ಟೈಟನಿಂಗ್ ಮಾಡಿಸ್ಕೋಬೋದು. ಮುಖದಲ್ಲಿ ಕೆಲವರಿಗೆ ಈ ಜಾಗದಲ್ಲೆಲ್ಲ ಲೂಸ್ ಆಗಿರುತ್ತೆ ಚರ್ಮ, ಅಥವಾ ಸುಕ್ಕು ಬೀಳ್ತಾ ಇರುತ್ತೆ. ಅಂಥವ್ರಿಗೆ ತೀರಾ ಸುಕ್ಕು ಬಿದ್ದ ಮೇಲೆ ಅದನ್ನು ನಾವು ಹೈಫುಲ್ಲಿ ಸರಿ ಮಾಡೋಕ್ಕಾಗೋದಿಲ್ಲ. ಈಗ ಬಿಗಿನಿಂಗ್ ಸ್ಟೇಜಲ್ಲಿ ಇದ್ದಾಗ ತಕ್ಕ ಮಟ್ಟಿಗೆ ನಾವು ಅದನ್ನು ಒಂದೇ ಸೆಷನಲ್ಲಿ, ಅಥವಾ ಕೆಲವರಿಗೆ 2ನೇ ಸೆಷನ್ ಬೇಕಾಗುತ್ತೆ, ಒಂದು 3-4 ತಿಂಗಳಾದಮೇಲೆ ಟೈಟನಿಂಗ್ ಮಾಡ್ಬೋದು. ಹೈಫು ಅನ್ನೋ ಒಂದು ಟ್ರೀಟ್ಮೆಂಟಲ್ಲಿ ಸ್ಕಿನ್ ಟೈಟನಿಂಗ್ ಮಾಡ್ಬೋದು. ಈ ಸ್ಕಿನ್ ಟೈಟನಿಂಗ್ ಯಾವ ಏಜಲ್ಲಿ ಬಂದರೆ ಬೆಟರ್ ಅಂತ ಹೇಳ್ತೀರಾ? ಅದಕ್ಕೆ ಏಜ್ ಅಂತ ಏನಿಲ್ಲ. ಡೆಫಿನೆಟ್ಲಿ ತುಂಬಾ ಸುಕ್ಕಾಗಿ ತುಂಬಾ ಜೋತು ಬಿದ್ದ ಮೇಲೆ ಬಂದರೆ ನಾವು ಅದರಲ್ಲಿ ಮಾಡೋಕ್ಕೆ ಸಾಧ್ಯ ಇಲ್ಲ. ಏಜ್ ಇಸ್ ನಾಟ್ ಅ ಮ್ಯಾಟರ್. ಡೆಫಿನೆಟ್ಲಿ ಸ್ವಲ್ಪ ಬಿಗಿನಿಂಗ್ ಸ್ಟೇಜಲ್ಲಿ ಬಂದರೆ ನಾವು ಅದನ್ನು ಹೆಲ್ಪ್ ಮಾಡ್ಬೋದು. ಈ ಡಬಲ್ ಚಿನ್ಗೆ ಏನಾದ್ರು ಟ್ರೀಟ್ಮೆಂಟ್ ಇದೆಯಮ್ಮ? ಹೈಫು ವರ್ಕ್ ಆಗುತ್ತೆ. ಹೈಫು ಹೇಳ್ತಿದ್ನಲ್ಲ ಈಗ, ಸ್ಕಿನ್ ಟೈಟನಿಂಗ್, ಅದಕ್ಕೆ ಡಬಲ್ ಚಿನ್ಗೆ ಕೂಡ ಟ್ರೀಟ್ಮೆಂಟ್ ವರ್ಕ್ ಆಗುತ್ತೆ. ಎಸ್ ಮ್ಯಾಮ್, ಹೆರಿಗೆಯ ನಂತರ ತಾಯಂದ್ರ ಮೊದಲನೇ ಯೋಚನೆನೇ ಮತ್ತೆ ನಾನು ಹಳೆಯ ಶೇಪ್ಗೆ ಬರ್ತೀನ, ಮತ್ತೆ ಬಾಡಿ ಮೇಂಟೈನ್ ಹೇಗೆ ಮಾಡೋದು, ಜೋತ್ ಬಿದ್ದ ಹೊಟ್ಟೆಗೆ ಏನಾದ್ರು ಟ್ರೀಟ್ಮೆಂಟ್ ಇದೆಯಾ ಅನ್ನೋದು ಬಹುತೇಕ ಹೆಣ್ಮಕ್ಳ ಯೋಚನೆ ಆಗಿರುತ್ತೆ. ಅದಕ್ಕೆ ನಿಮ್ಮಲ್ಲಿ ಟ್ರೀಟ್ಮೆಂಟ್ ಇದೆಯಾ?
ನಾನು ಹೇಳ್ತೀನಿ ಟ್ರೀಟ್ಮೆಂಟ್ ಡೆಫಿನೆಟ್ಲಿ ಇದೆ, ಬಟ್ ನನ್ನ ಹತ್ರ ಟ್ರೀಟ್ಮೆಂಟ್ ಬರೋಕ್ಕಿಂತ ಮುಂಚೆ ನೀವು ನಿಮ್ಮ ಆರೋಗ್ಯನ ಸರಿ ಮಾಡ್ಕೊಂಡು ಬರಬೇಕು. ಹೆಲ್ತ್ ನಿಮ್ಮ ಸರಿ ಮಾಡ್ಕೊಂಡು ಬನ್ನಿ. ಅಂದರೆ ಆರೋಗ್ಯಕರವಾಗಿ ತಿನ್ನಿ, ಎಕ್ಸಸೈಸ್ ಮಾಡಿ, ಏನು ಗೇನ್ ಆಗಿದೆ ವೆಯ್ಟ್ ಅದನ್ನು ಮೊದಲು ಸರಿ ಮಾಡ್ಕೊಳ್ಳಿ. ನೀವು ಫುಲ್ ಚೆನ್ನಾಗಿ ದಪ್ಪ ಆಗಿ ಬಂದು ಆಮೇಲೆ ನನ್ನ ಹತ್ರ ಟ್ರೀಟ್ಮೆಂಟ್ ಮಾಡಿಸ್ಕೊಳ್ಳೋಕ್ಕಿಂತ ನಿಮ್ಮ ಕೈಯಲ್ಲಿ ಏನಾಗುತ್ತೋ ವೆಯ್ಟ್ ರಿಡಕ್ಷನ್ ಅದೆಲ್ಲ ಮಾಡ್ಕೊಂಡು ಬಂದರೆ ಆ ಲೂಸ್ ಆಗಿರೋ ಸ್ಕಿನ್ನನ್ನು ನಾವು ಟೈಟ್ ಮಾಡ್ಬೋದು ವಿತ್ ಹೈಫು. ಆಮೇಲೆ ಸ್ಟ್ರೆಚ್ ಮಾರ್ಕ್ಸ್ನ MNRF ಅನ್ನೋ ಪ್ರೊಸೀಜರಲ್ಲಿ 50% ಅಟ್ಲೀಸ್ಟ್ ಬೆಟರ್ ಮಾಡ್ಬೋದು. ಆ್ಯಂಡ್ ತುಂಬಾ ನೇತು ಬಿದ್ದಿದ್ರೆ, ಕೆಲವರಿಗೆಲ್ಲ ತುಂಬ ದೊಡ್ಡ ಹೊಟ್ಟೆ ಅಂದರೆ ತುಂಬ ವೆಯ್ಟ್ ಗೇನ್ ಆಗಿರುತ್ತೆ, ಅಂಥವರಿಗೆ ತುಂಬಾ ಜೋತು ಬಿದ್ದಿರುತ್ತೆ ಹೊಟ್ಟೆ, ಅಂಥವ್ರಿಗೆ ಪ್ರೊಸೀಜರ್ಗಳು ನಾವು ಡರ್ಮೆಟಾಲಜಿಸ್ಟ್ ಮಾಡೋ ಪ್ರೊಸೀಜರ್ ವರ್ಕ್ ಆಗೋದಿಲ್ಲ, ಅವ್ರಿಗೆ ಪ್ಲಾಸ್ಟಿಕ್ ಸರ್ಜನ್ನೇ ಬೇಕಾಗುತ್ತೆ. ಲೇಸರಿಂದ ನಾವು ಬ್ರೆಸ್ಟ್ ಲಿಫ್ಟಿಂಗ್ ಮಾಡೋಕ್ಕಾಗೋದಿಲ್ಲ. ವಾರ್ಟ್ ಅಂದರೆ ಇಟ್ಸ್ ಅನ್ ಇನ್ಫೆಕ್ಷಿಯಸ್ ಡಿಸೀಸ್. ಸೊ ಹಾಗಾಗಿ ಅದು ಎಷ್ಟಿದೆಯೋ ಅದನ್ನು ಕ್ಲಿಯರ್ ಮಾಡಿದರೆ ವಾಪಸ್ ಬರದೇ ಇರ್ಬೋದು. ನಾವು ಎಲ್ಲದೂ ಕ್ಲಿಯರ್ ಮಾಡಿದರೆ 1-2 ವಾರ್ಟ್ ಉಳ್ಕೊಂಡಿದ್ರು ಅದು ವಾಪಸ್ ಬರುತ್ತೆ. ಟ್ಯಾಟೂಯಿಂಗ್ ಮಾಡ್ಬೋದು. ಲಿಪ್ಗೆ ನಿಮಗೆ ವಾಲ್ಯೂಮ್ ಕಮ್ಮಿ ಇದ್ದರೆ ಫಿಲ್ಲರ್ಸ್ ಮಾಡ್ಬೋದು. ಈ ಥರ ಮಾಡಿ ನಿಮ್ಮ ಲಿಪ್ಸ್ನ ಬೆಟರ್ ಮಾಡ್ಬೋದು. ಬಿಕಾಸ್ ಎಲ್ಲ ಕಂಪ್ನಿ ಪ್ರಾಡಕ್ಟ್ಸು ಒಂದೇ ಥರ ಅಂತ ಹೇಳೋಕ್ಕಾಗಲ್ಲ. ಕೆಲವು ಒಳ್ಳೆ ಕಂಪ್ನಿಗಳು ಒಳ್ಳೆ ಥರದ್ದೇ ಪ್ರಾಡಕ್ಟ್ ರಿಲೀಸ್ ಮಾಡ್ತಾ ಇರ್ತಾರೆ. ಅವ್ರದ್ದು ಶ್ಯಾಂಪೂ ಅಥವಾ ಅವ್ರ ಕಂಡೀಷ್ನರ್ ಚೇಂಜ್ ಮಾಡೋದ್ರಿಂದ ಪ್ರಾಬಬ್ಲಿ ನಿಮಗೇನು ಮೇಜರ್ ಇಂಪ್ಯಾಕ್ಟ್ ಆಗದೇ ಇರಬಹುದು.